ಹಲೋ ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಲ್ಲ, ಆಚೆ ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಸೋಮವಾರದ ವ್ಲಾಗು 1:30-2 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಇವತ್ತು ನಮ್ಮ ಗಣೇಶ ಊಟಕ್ಕೆ ಬರಲ್ಲ, ಸೌಂಡ್ ಬರ್ತಾನೆ ಐತೆ. ಎಲ್ಲೋ ಬೇರೆ ಬೋರ್ ಬೇರೆ ಆಗ್ತಾಯಿದ್ದಾರೆ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಇವಾಗ ಹೊಸ ದೇವ್ರು ಬಂದರು ಅಂದರೆ ತುಳಸಿ ಗಿಡ ಬಂತು. ತುಳಸಿ ಗಿಡಕ್ಕೂ ಇವತ್ತು ಪೂಜೆ ಮಾಡಿದೆ. ನೋಡಿ, ರಂಗೋಲಿ ಹಾಕಿ ಚೆನ್ನಾಗಿದೆಯಲ್ಲ. ಇವಾಗ ಒಂಥರ ಲಕ್ಷಣ ಬಂತು ನಮ್ಮ ಮನೆ ಮುಂದೆ. ತುಳಸಿ ಗಿಡ ಯಾಕಂತನೂ ಗೊತ್ತಿಲ್ಲ. ನಾವು ಬೆಂಗಳೂರಲ್ಲಿದ್ದಾಗ 2 ಸಾರಿ ತಗೊಬಂದಿದ್ರಿ. 2 ಸಾರಿ ತಗೊಬಂದಿದ್ದಾಗೂ ಅಷ್ಟೇ ಫ್ರೆಂಡ್ಸ್, ಸೊಪ್ಪು ಬಿಡಿಸ್ತಾ ಮಾಡೋಣ ವಿಡಿಯೋ. ಯಾಕಂದರೆ ನಮ್ಮ ಯಜಮಾನ್ ರಾಶು ಅಂತ ಫೋನ್ ಮಾಡಿದರು, ಅದಕ್ಕೆ ಸೊಪ್ಪು ಬಿಡಿಸ್ತಾ ಹೇಳ್ತೀನಿ ಫ್ರೆಂಡ್ಸ್. ತುಳಸಿ ಗಿಡ ನಾವು ಬೆಂಗಳೂರಲ್ಲಿದ್ದಾಗ ತಗೊಬಂದಿದ್ರಿ. ಏನಾಯಿತು ಗೊತ್ತಾ, 2 ಸಾರಿ 3 ಸಾರಿ ತಗೊಬಂದಿದ್ರೆ ಇಕ್ತೀನಿ, ಸ್ವಲ್ಪ ಬೆಳೆಯುತ್ತೆ ಅಷ್ಟು ಇಷ್ಟು, ಆಮೇಲೆ ಒಣಗೋಗುತ್ತೆ ಫ್ರೆಂಡ್ಸ್. ಫೋನ್ ಬಂತು, ಕಟ್ಟಾಗೋಯ್ತು. ಹಂಗೆ ಫ್ರೆಂಡ್ಸ್, ಇದು 2-3 ಸಾರಿ ಇಕ್ಕಿದ್ರಿ ತುಳಸಿ ಗಿಡನ, ಮತ್ತೆ ಒಣಗೋಗ್ತೈತೆ. ಯಾಕಂತನೂ ಗೊತ್ತಿಲ್ಲ, ಅದು ಗಿಡ ಸಮೇತ ಫುಲ್ಲು ಒಣಗೋಗ್ತಾಯಿತ್ತು. ಈ ಸಾರಿ ತಗೊಂಡಿದ್ದೀನಿ, ಇಲ್ಲಿಗೆ ಬಂದಮೇಲೆ ನೋಡೋಣ ಏನಾಗುತ್ತೋ ಅಂತ. ಅಲ್ಲಿ ತುಂಬಾ ಬೇಜಾರಾಗ್ತಾಯಿತ್ತು, ಒಣಗೋಗ್ತಾಯಿತ್ತು. 2ನೇ ಸಾರಿನೂ ತಂದ್ರಿ, 3ನೇ ಸಾರಿನೂ ಯಾರೋ ಪೂಜೆ ಮಾಡಿ ದಸರಾ ಪೂಜೆ ಮಾಡಿ ಗಿಫ್ಟ್ ಕೊಟ್ಟಿದ್ರು. ತುಳಸಿ ಗಿಡನೇ ಗಿಫ್ಟ್ ಕೊಟ್ಟಿದ್ರು. ಅದನ್ನು ಅಷ್ಟೇ ಹುಷಾರಾಗಿ ನೋಡಿಕೊಂಡು ಮಾಡಿದೆ, ಆದ್ರೂ ಇರಿಲ್ಲ. ಲಾಗ್ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸೌಂಡು, ಕೆಲಸ ಮಾಡೋದು ಸೌಂಡು ಬರ್ತಾನೆ ಇರುತ್ತೆ. 3 ಸಾರಿ ತುಂಬಾ ಬೇಜಾರಾಯಿತು. ಇಲ್ಲೂ ಅಷ್ಟೇ ತುಂಬ ಹುಡುಕದೆ ತುಳಸಿ ಗಿಡ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ನೆನ್ನೆ ಯಾರೋ ಬಂದಿದ್ದರು, ಆ ಸ್ಟ್ಯಾಂಡು ಅದಕ್ಕೋಸ್ಕರನೇ ಎತ್ಕೊಬಂದೆ. ತುಳಸಿ ಗಿಡ ಇಕ್ಕೋಸ್ಕರನೇ ಎತ್ಕೊಬಂದೆ ಸ್ಟ್ಯಾಂಡು. ನೋಡಿ, ಸ್ಟ್ಯಾಂಡು ತುಳಸಿ ಗಿಡ ಇಕ್ಕೋಸ್ಕರನೇ ಎತ್ಕೊಬಂದೆ. ಆ ಸ್ಟ್ಯಾಂಡು ಬೆಂಗಳೂರಿಂದ ನಮ್ಮ ಯಜಮಾನ್ರು ಏನಕ್ಕೆ ಬೇಡ ಅಂದರು, ಜಾಗ ಇರಲ್ಲ ಅಂತ. ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಬಿಸಿಲು ಬೀಳುತ್ತೆ. ತುಳಸಿ ಗಿಡಕ್ಕೆ ಮೇಲೆ ಇಕ್ಕಿದ್ರೆ ಬೇಸಿಗೆಗಾಲ ಆದರೆ ಚೆನ್ನಾಗಿ ಬಿಸಿಲು ಬೀಳುತ್ತೆ. ಇನ್ನೇನು ಬೇಸಿಗೆಗಾಲ, ಚಳಿಗಾಲ ಸ್ಟಾರ್ಟ್ ಆಯಿತು, ಬಿಸಿಲು ಚೆನ್ನಾಗಿ ಬರುತ್ತೆ, ಬಿಸಿಲು ಬೀಳುತ್ತೆ. ನೋಡೋಣ ಈ ಗಿಡ ಏನಾಗುತ್ತೋ ಅಂತ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಅಡುಗೆ ಮಾಡಬೇಕು ಇವಾಗ. ಬೆಳಗ್ಗೆ ವಾಂಗಿಬಾತ್ ಮಾಡಿದ್ದೆ. ಪೂಜೆ ಎಲ್ಲ ಇವತ್ತೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ 1:30 ಆಯಿತು. ಇವಾಗ ತಾನೇ ಪೂಜೆ ಮಾಡಿಬಿಟ್ಟು ಇವತ್ತು ತಿಂದ್ಬಿಟ್ಟೆ ಬೆಳಗ್ಗೆನೇ. ಯಾಕಂತ ಗೊತ್ತಿಲ್ಲ, ತುಂಬ ಸುಸ್ತಾಗ್ತಾಯಿತ್ತು. ಬೆಳಗ್ಗೆ ತಿಂದ್ಬಿಟ್ಟು ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಸೊಪ್ಪು ಬಿಡಿಸ್ತಾ ಇದ್ದೀನಿ. ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ, ಎಳೆ ಸೊಪ್ಪು. ನಮ್ಮ ಅತ್ತೆ ತಗೊಬಂದಿದ್ದು, ಎಲ್ಲ ಗೊತ್ತಿಲ್ಲ. ಸೊಪ್ಪು ಮಾತ್ರ ಚೆನ್ನಾಗಿದೆ, ಎಳೆ ಸೊಪ್ಪು, ಸಕ್ಕತ್ತಿ ಸೊಪ್ಪು, ಸೂಪರಾಗಿದೆ. ಸೊಪ್ಪು ಮಾತ್ರ ಸೂಪರಾಗಿದೆ. ಓಕೆ ಫ್ರೆಂಡ್ಸ್, ಅಡುಗೆ ಎಲ್ಲ ಮಾಡಿಬಿಟ್ಟು ಬೇಗ ಅಡುಗೆ ಮಾಡಿಬಿಡ್ತೀನಿ, ಟೈಮ್ ಆಗುತ್ತೆ. ಮಕ್ಕಳು ಬಂದ ಮೇಲೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್ ಹೇಳೋದೇ ಮರೆತುಬಿಟ್ಟೆ, ನೋಡಿ ಸೋಫಾ ಎಲ್ಲಿ ಚೇಂಜ್ ಮಾಡಿದ್ದೀರಿ ಅಂತ. ಫ್ರಿಜ್ ನೋಡಿ ಕಾಣಿಸ್ತಾ ಇದೆ, ಆ ಕಡೆ ಸ್ವಲ್ಪ ಕಿಟಕಿ ಕಡೆ ಸ್ವಲ್ಪ ಕತ್ಲು ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫ್ರಿಜ್ಜು, ಇಲ್ಲಿ ಇದ್ದಿದ್ದು ಫ್ರಿಜ್ಜು ಅಲ್ಲಿಗೆ ಇಕ್ಕಿದ್ದೀರಿ ನೋಡಿ. ಇವಾಗ ವಿಶಾಲವಾಗಿದೆ ಜಾಗ, ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಇಲ್ಲಿ ಸೋಫಾ ಇತ್ತು ನೋಡಿ, ಇವಾಗ ಫ್ರಿಜ್ಜು ಅಲ್ಲಿಕ್ಕಿದ್ದೀರಿ, ಸೋಫಾ ಇಲ್ಲಿಕ್ಕಿದ್ದೀರಿ ಗೋಡೆ ಪಕ್ಕದಲ್ಲಿ. ಇವಾಗ ಚೆನ್ನಾಗಿದೆ ಜಾಗ, ಇಷ್ಟು ಜಾಗ ಇದೆ. ಈಗ ಫಸ್ಟು ಇಕ್ಕಟ್ಟು ಅನಿಸೋದು, ಇವಾಗ ಚೆನ್ನಾಗಿದೆ. ಅಲ್ಲಿ ಚೇಂಜ್ ಮಾಡಿದ್ದಕ್ಕೆ ಇಲ್ಲಿ ಫುಲ್ಲು ಜಾಗ ಚೆನ್ನಾಗಿದೆ ಓಡಾಡೋಕ್ಕೆಲ್ಲ. ಅವಾಗ ಇಕ್ಕಟ್ಟು ಅನಿಸ್ತಾ ಇತ್ತು, ಇವಾಗ ಕಂಫರ್ಟಬಲ್ ಆರಾಮಾಗಿ ಇಷ್ಟು ಜಾಗ ವೇಸ್ಟ್ ಆಗ್ತಾಯಿತ್ತು. ಇಲ್ಲಿ ಫ್ರಿಜ್ಗೆ ಇಷ್ಟು ಜಾಗ ಹೋಗ್ತಾಯಿತ್ತು, ಈ ಕಡೆ ಎಲ್ಲ ಜಾಗ ವೇಸ್ಟ್ ಆಗೋದು. ಇವಾಗ ನೋಡಿ, ಬಾಗಿಲು ಹಾಕ್ಬೋದು, ತೆಗಿಬೋದು. ನೋಡಿ, ಬಾಗಿಲು ಹಾಕ್ಬೋದು, ತೆಗಿಬೋದು.
ಐಡಿಯಾ ಮಾಡಿ ನಮ್ಮ ಯಜಮಾನ್ರು ಐಡಿಯಾ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ. ಅಲ್ಲಿ ಕೆಳಗಡೆ ಸ್ವಿಚ್ ಕೊಟ್ಟಿದ್ದಾರೆ, ಅದು ಆಗಿಲ್ಲ. ಮತ್ತು ಅಲ್ಲಿ ನಾವೇನು ಇಕ್ಕೂ ಯೂಸ್ ಆಗಲ್ಲ, ಅದಕ್ಕೆ ಅಲ್ಲಿ ಹಾಕಿದ್ರಿ ಪ್ಲಗ್ಗು. ಗುಡ್ ನೈಟ್ ಮಾತ್ರ ಹಾಕಿದ್ರಿ. ಗುಡ್ ನೈಟ್ ಕಾಯಿಲ್ ಇವಾಗ ಇಲ್ಲಿ ಹಾಕ್ಬಿಟ್ಟು ಪ್ಲಗ್ ಅಲ್ಲಿ ಹಾಕಿದ್ರಿ, ಅಲ್ಲೇನಕ್ಕೂ ಯೂಸ್ ಮಾಡಲ್ಲ ಅಂತ. ಇವಾಗ ಚೆನ್ನಾಗಿದೆ ನೋಡೋಕ್ಕೆ, ಇಲ್ಲಿ ಜಾಗನೂ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಮಕ್ಕಳು ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಸಾಂಬಾರೆಲ್ಲ ಮಾಡಿಬಿಟ್ಟು ಅಡುಗೆ ಎಲ್ಲ ಮಾಡಿ. ಫ್ರೆಂಡ್ಸ್, ಒಂದೇ ಸರಿ ಸಾಯಂಕಾಲ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸಾಯಂಕಾಲ ಅಂದರೆ 7 ಗಂಟೆ 7:15 ಆಯಿತು. ಸ್ಕೂಲಿಂದ ಬಂದರು, ಟ್ಯೂಷನ್ಗೆ ಹೋಗಿ ಬಂದರು. ಅವರಪ್ಪ ಬಜ್ಜಿ ತಂದಿಲ್ಲ, ವಡೆ ಮತ್ತು ಬೋಂಡ ತಂದಿದ್ದಾರೆ, ತಿಂತಾ ಇದ್ದೀರಿ. ಏನು ಗೊತ್ತಾ ಫ್ರೆಂಡ್ಸ್, ಸೊಪ್ಪು ಸಾರು ಮಧ್ಯಾಹ್ನ ಮಾಡಿಲ್ಲ. ಬಿಡಿಸಿ ಸೊಪ್ಪಲ್ಲಿ 3 ಗಂಟೆಗೆ ಬಿಡಿಸಿದೆ. ನಮ್ಮ ಯಜಮಾನ್ರು ಹೊಟ್ಟೆ ಹಸಿವು ಅಂದ್ರಲ್ಲ, ಗೊಜ್ಜಿಸ್ಕೊಂಡು ತಿಂದ್ಬಿಟ್ಟು ಹೋದರು. ಮಕ್ಕಳಿಗೆ ಬೆಲ್ದನ್ನ ಮಾಡಿಕೊಟ್ಟೆ. ಕಲಸದಲ್ಲಿ ಇದ್ದಿದ್ದು ಅಕ್ಕಿ ಎಲ್ಲ ಹಾಕಿ ಬೆಲ್ದನ್ನ ಮಾಡಿಕೊಟ್ಟೆ, ಅದನ್ನೇ ತಿಂದರು. ನಾನು ಮಧ್ಯಾಹ್ನ ಅದನ್ನೇ ತಿಂದೆ. ಸಾಂಬಾರು ಇವಾಗ ಮಾಡಿಬಿಟ್ಟು, ಸಾಂಬಾರೆಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮಕ್ಕಳನ್ನ ಕರ್ಕೊಬರೋಕ್ಕೆ ಟ್ಯೂಷನ್ಗೆ ಹೋಗಿ. ಹಾಯ್ ಮಾಡು. ಹಾಯ್, ಇವಾಗ ಗುಡ್ ನೈಟ್ ಹೇಳ್ಬೇಕು. ಗುಡ್ ನೈಟ್ ಇಷ್ಟು ಬೇಕ ಮಲ್ಕೊಂಬಿಡ್ತೀಯಾ? ಇನ್ನೂ ಊಟ ತಿಂದಿಲ್ಲಲ್ಲ. ಏನೇನು ಹೇಳ್ತೀನಿ, ಏನೇನು ಮಾತಾಡು. ಮಾತಾಡಬೇಕಾ? ಏನೇನು ಮಾತಾಡು. ಜರಮ ದೋಸೆ ಕಲ್ಲು ಚಿಕ್ಕಮ್ಮ ಚಕ್ಕಿ ಮಕ್ಕಳ ಕೊತ್ತಂಬರಿ ಬೀಜ ನೀವಿಬ್ರು ಮಾಡಿ ಗಿಳಿ ಏನೇನು ಜೋರಾಗಿ ಹೇಳು, ಕೇಳಿಸಲ್ಲ. ಒಳಗಡೆ ಬಕ್ಕಿದ್ದಪ್ಪ ಹಾಕಿದ್ದೀನಿ ಅಂತಾರೆ. ನಿಂಗೆ ಸಿಲಿ ಇದ್ದಂಗೆ ಹೇಳ್ತೀನಿ, ನಿನ್ನ ನನಗೆ ಹುಲಿ. ನೀನು ಒಂದು ಮಾತು ಕೇಳಿ ನಕ್ಕಿದರು ಡಿಲಿ. ಎಷ್ಟು ಹೊಳ್ಕೊಟ್ಟಿದ್ದೆ. ಇನ್ನೊಂದು ಡೈಲಾಗ್ ಏನಾನ ಹೇಳ್ಬೇಕಾ? ಹೇಳು. ನಮ್ಮಪ್ಪ ಕಾರು, ನಾನು ಅವಾಗ ಜೋರು. ಆಮೇಲೆ ನಾನು ಕುಡಿಸ್ತೀನಿ ನಮ್ಮ ಅಣ್ಣ ಕಿಂಗು. ಒಳ್ಳೆ ಸಾಕಣೆ. ಹಾಂ, ಅನ್ನ ಮಾಡಲಾ? ನಾನು ಕುಡಿಯೋ ಬೂಸ್ಟು, ನೇನೇ ಬೂಸ್ಟು. ಅಲ್ಲ, ನಾನು ಕುಡಿಯೋದು ಬೂಸ್ಟು, ನಮ್ಮ ನೀರು ಅಷ್ಟು. ಕುಂಬಳಕಾಯಿ ಕಟ್ ಮಾಡಿರೋದೇ ಐತೆ, ಅದನ್ನ ಗೊಜ್ಜು ಮಾಡುವಾಗಲು ಟೈಮೇ ಇಲ್ಲ. ಬೆಳಗ್ಗೆ ಏನು ಮಾಡಬೇಕು? ಟಿಫನ್ನ. ಬೆಳಗ್ಗೆ ಸ್ಕೂಲ್ಗೆ ಹೋಗಲ್ಲ, ಯಾಕ? ಜ್ವರ ಐತೆ. ಜ್ವರ ಆಯ್ತಂತೆ. ಇವಳೇ ಹೇಳ್ಕೊಂಬಿಡ್ತಾಳೆ. ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್, ಚಳಿ ಆದರೆ ಇವಾಗ ಜ್ವರ ಬಂದ್ಬಿಡ್ತಂತ. ನಾಟಕ ಮಾಡ್ತಾಳೆ. ಅಷ್ಟು ನಾಟಕ ಮಾಡ್ತಾಳೆ. ನೀನು